ಈ ನಿಟ್ಟಿನಲ್ಲಿ ನಿರಂತರವಾಗಿ SIR ಸ್ಟಾರ್ಟ್ ಆಗಿ 3ನೇ ತಾರೀಕಿಂದ 3 ದಿನಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇವತ್ತವರೆಗೂ ನಮ್ಮ ಹತ್ರ ವೋಟರ್ ಲಿಸ್ಟ್ ಕೂಡ ಇದೆ. 2002ರ ವೋಟರ್ ಲಿಸ್ಟ್ ಇದೆ, 2002ರ ಮತದಾರರ ಗುರುತಿನ ಚೀಟಿ ಇದೆ, 2002ರ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರು ಇದೆ. ಇವ್ರು ಕೊಟ್ಟಿರೋಂಥ SIR ಫಾರ್ಮ್ ಕೂಡ ನಮಗೆ ಬಂದಿದೆ. 2026ರ ವೋಟರ್ ಲಿಸ್ಟಲ್ಲೂ ಹೆಸರಿದೆ. ಅದೇ ಡೋರ್ ನಂಬರು, ಅದೇ ಮನೆ. ಸ್ವತಂತ್ರ ಬಂದು ಮೊದಲನೇ ಚುನಾವಣೆಯಿಂದ ಇವತ್ತಿನ ಚುನಾವಣೆ ಇವತ್ತಿನವರೆಗೂ ಅದೇ ಮನೆಯಲ್ಲಿರುವಂಥ ಮತದಾರರು ನಮ್ಮ ಹತ್ರ ಅವರೇ. ಆದರೆ ಚುನಾವಣಾ ವೆಬ್ಸೈಟಲ್ಲಿ ಮಾತ್ರ 2002ರ ಪರಿಷ್ಕರಣಾ ಪಟ್ಟಿಯಲ್ಲಿ ನಮ್ಮ ಬೂತ್ಗಳಿಲ್ಲ. ಇದಕ್ಕೆ ಕಾರಣ ನೇರ ರಾಜ್ಯ ಸರ್ಕಾರದ ಆಡಳಿತ, ರಾಜ್ಯ ಸರ್ಕಾರದ ಏನು ಎಂಪ್ಲಾಯೀಸ್, ಚುನಾವಣಾ ಸಿರಿಸ್ತೆದಾರ್ ಅಂತೇನು ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಆ ಕೆಲಸ ಮಾಡ್ಕೊಂಡು ಇನ್ನೊಂದು ಇನ್ಚಾರ್ಜ್ ಹಾಕೊಂಡು ದುಡ್ಡು ಮಾಡ್ಕೊಂಡು ಕೂತಿರುವಂಥ ತಹಶೀಲ್ದಾರ್ಗಳು, ಇವ್ರು ನಿಜವಾದ ತಪ್ಪಿತಸ್ಥರು. ಅವ್ರ ಮೇಲೆ ಸೂಕ್ತ ಕ್ರಮ ಕೃಷ್ಣ ಬೈರೇಗೌಡರು ತಾಕತ್ತಿದ್ರೆ ತೊಗೊಬೇಕು. ಇಲ್ಲ ನಾವು ಕೊಟ್ಟಿರೋ ದೂರು ತಪ್ಪಾದರೆ ನನ್ನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ನಾನು ಜೈಲಿಗೆ ಹೋಗೋಕೆ ರೆಡಿ. ನಾವೆಲ್ಲರೂ ಜೈಲಿಗೆ ಹೋಗೋಕೆ ರೆಡಿ. ಆದರೆ ನಿಮ್ಮ ಆಫೀಸರ್ಸ್ ತಪ್ಪು ಮಾಡಿದರೆ ಅವ್ರನ್ನ ಯಾಕೆ ನೀವು ಇನ್ನೂ ಸಸ್ಪೆಂಡ್ ಮಾಡಿಲ್ಲ? ಮಾಡಬೇಕಲ್ಲ ಸಸ್ಪೆಂಡ್ ಅವರು. ಇದು ಸಾಮಾನ್ಯ ವಿಚಾರ ಅಲ್ಲ. ಈ ದೇಶದ ಒಬ್ಬ ಮತದಾರನಿಗೆ ಆಗ್ತಾ ಇರೋ ಅನ್ಯಾಯ. ಅದು ಒಬ್ಬಿಬ್ಬನಲ್ಲ, 35-40 ಸಾವಿರ ಜನ ನಮ್ಮಿಂದ ಹೆಣ್ಮಕ್ಳು ಮದುವೆ ಆಗಿ ಹೋಗಿರೋರು ಫೋನ್ ಮಾಡಿ ನಮ್ದು 2002ರ ಡೀಟೇಲ್ ಕೊಡ್ರಿ ಅಂದರೆ ನಮಗೆ ನಾಚಿಕೆ ಆಗ್ತಿದೆ, ಕೊಡೋಕ್ಕೆ ನೋವಾಗ್ತಿದೆ. ಆ ಹೆಣ್ಮಕ್ಳು ಕೇಳ್ತಾರೆ, ಅಪ್ಪ ನಿಂದು ವೋಟರ್ ಲಿಸ್ಟು ಡೀಟೇಲ್ ಕಳಿಸು ಅಂದರೆ ನಮ್ಮಲ್ಲಿಲ್ಲ. ಯಾರಿಗೆ ತಪ್ಪು? ನಿಮ್ಮ ಅಧಿಕಾರಿಗಳು, ಕಾಂಗ್ರೆಸ್ ಸರ್ಕಾರದ ತಪ್ಪು. ನಾನು ಕೇಂದ್ರ ಚುನಾವಣಾ ಆಯೋಗಕ್ಕೆ ಇಷ್ಟೇ ಹೇಳೋದು, ದಯಮಾಡಿ ಮತ್ತೆ ಪರಿಶೀಲನೆ ಮಾಡಿ, ತಪ್ಪಿದರೆ ನಮ್ಮನ್ನು ಶಿಕ್ಷೆ ಕೊಡಿ. ಇಲ್ಲ, ಯಾರು ತಪ್ಪು ಮಾಡೋರೋ ಆ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನಮಗೆ ಮೊದಲು ರಿಲೀಫ್ ಕೊಡಿ. ನಮಗೆ ಇನ್ನೊಂದು 30 ದಿನ ಹೆಚ್ಚುವರಿ ಕಾಲಾವಕಾಶ ಫಾರ್ಮ್ ತುಂಬಕ್ಕೆ ಕೊಡಿ. ಮತ್ತು ನಮ್ಮ ವೋಟರ್ ಲಿಸ್ಟ್ ನಾವೇನು ನಿಮಗೆ ಕಂಪ್ಲೇಂಟ್ ಮುಖಾಂತರ ಕೊಟ್ಟಿರೋ ವೋಟರ್ ಲಿಸ್ಟ್ನ ಇವತ್ತೇ ನಿಮ್ಮ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿ. ಇದು ನಮ್ಮ ಬ್ಯಾಟರಾಯನಪುರ BJPಯ ಆಗ್ರಹ, ರವಿ ಅಣ್ಣು ಮತ್ತು ಇಲ್ಲಿರುವಂಥ ಎಲ್ಲ ಲೀಡರ್ಗಳ ಆಗ್ರಹ.